ನಮಗೆಲ್ಲ ಕುತೂಹಲ ಇದ್ದಿದ್ದೆಲ್ಲಿ ಸುರುಳಿ ಏನಾಗುತ್ತೋ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರಾ ಬಡ್ದು ಚಚ್ಚಾಕ್ಬಿಡ್ತಾರೆ ಅಂತ ಎಲ್ಲ ಹೇಳ್ತಿದ್ರು ನಮ್ಮ ಊರಿನ ಅಲ್ಲಿ ಜನ ಎಲ್ಲ. ಏನಾಗಲಿಲ್ಲ, ಜನನೇ ಚಚ್ಚಿ ಬಡ್ದುಬಿಟ್ರು ಆ ಕಡೆಯಿಂದ. ಹೇಳಿ ರವೀಶ್. ಕರ್ನಾಟಕದ ವಿಶಿಷ್ಟ ಕ್ಷೇತ್ರಗಳಲ್ಲಿ ಮೈಸೂರು, ಕೊಡಗುನಲ್ಲಿ ಬಿಜೆಪಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಬಿಜೆಪಿ ಯದುವೀರ್ ಅವರು ಕಾಂಗ್ರೆಸ್ನ ಲಕ್ಷ್ಮಣ್ ವಿರುದ್ಧ ಗೆದ್ದು ಬೀಗಿದ್ದಾರೆ. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಮೊದಲ ಸುತ್ತಿನಿಂದಲೂ ಕೂಡ ಯದುವೀರ್ ಮುನ್ನಡೆಯನ್ನು ಕಾಯ್ಕೊಂಡ್ರು. ಲಕ್ಷ್ಮಣ್ ಅವರು ಸೋಲುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಮುಜುಗರ ಅನುಭವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇಸರಿ ಅದು ಸರಿಪ, ಅಸೆಸ್ಮೆಂಟ್ ಏನು ಹೇಳು. ಈಗ ಪ್ರಮುಖವಾಗಿ ಮೈಸೂರಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರ ಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಸ್ವಲ್ಪ ಪರ್ಫಾರ್ಮ್ ಮಾಡಬಹುದು ಅಂತಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಇದು ಮಾಡ್ತಾ ಇದ್ರು. ಅಲ್ಲಿ ಎಲ್ಲ ಒಂದ್ ಕಡೆ ಯಾಕೆ ಸೋತ್ರು? ಪ್ರಮುಖವಾಗಿ ಅಲ್ಲಿ ಮೈತ್ರಿ ಮತ್ತೆ ಆ ಒಂದು ಜಾತಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ ಅಂತ. ಯಾಕಂದ್ರೆ ಜಾತಿ ಅಂದ್ರೆ ಒಕ್ಕಲಿಗ ಲಿಂಗಾಯತರು. ಯಾಕಂದ್ರೆ ಕಳೆದ ಬಾರಿಯೂ ಕೂಡ ಅದೇ ರೀತಿ ಒಂದ್ ರೀತಿಯಲ್ಲಿ ಒಟ್ಟಾಗಿದ್ದ ಕಾರಣ ಪೋಸ್ಟ್ ಮಾರ್ಟಮ್ ಅಲ್ಲಿ ಅವ್ರ ಹೊಸಬ್ರನ್ನ ತಂದಿದ್ದೆ ಟಿಕೆಟ್ ಸರಿ ಅಂತಾನಾ? ಅಂದ್ರೆ ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು. ಯಾಕಂದ್ರೆ ಇಲ್ಲ ಅಂದ್ರೆ ಈ ಮಾರ್ಜಿನ್ ಜನ ಮತ್ತೆ ಆ ಒಂದು ಕಾರ್ಯಕರ್ತರು ಕೂಡ ಒಪ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ಈ ಮಾರ್ಜಿನ್ ಅಲ್ಲಿ ಗೆಲ್ತಾರೆ ಅಂದ್ರೆ ಕಳೆದ ಬಾರಿಗಿಂತ 1,000-2,000 ಲೀಡಲ್ಲೇ ಜಾಸ್ತಿ ಗೆದ್ದಿದ್ದಾರೆ. ಚಾಮರಾಜನಗರದಲ್ಲಿ ಏನಾಯ್ತು? ಮಾದೇವಪ್ಪನವ್ರ ಮಗ ಒಳ್ಳೆ ಲೀಡು, 1,86,000. ಯಾಕೆ ಎಲ್ಲರೂ ಟಿಕೆಟ್ ಬೇಡ ಸೋತೋಗ್ಬಿಡ್ತಾನೆ ಅಂತಿದ್ರು. ಅದೇ ಅಪ್ಪನ್ಗೆ ಕೊಡಬೇಕು, ಮಗನ್ ಸೋತೋಗ್ಬಿಡ್ತಾನೆ, ಮತ್ತೆ ಆ ಮಗನ ಬಗ್ಗೆ ಅಲ್ಲಿ ಆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿ ಅಭಿಪ್ರಾಯ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಅಂತಿಮವಾಗಿ ಎಲ್ಲ ಒಂದ್ ಕಡೆ ಅಲ್ಲಿ ವಿರುದ್ಧ ಕ್ಯಾಂಡಿಡೇಟ್ ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಬಲವಾಗಿರಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆರ್ಥಿಕ ಸಂಪನ್ಮೂಲ, ಬೇರೆ ಬೇರೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಆಗ್ತಾ ಇಲ್ಲ ಚಾಮರಾಜನಗರದಲ್ಲಿ ಅಂತ. ಹಾಗಾಗಿ ಅಷ್ಟು ದೊಡ್ಡ ಮಟ್ಟದ ಲೀಡು ಇತ್ತೀಚಿನ ಚುನಾವಣೆಗೆ ಹೋಲಿಸ್ಕೊಂಡ್ರಾಗ ಚಾಮರಾಜನಗರದಲ್ಲಿ ಈಗ ದೊಡ್ಡ ಮಟ್ಟದ ಲೀಡ್ ಸಿಕ್ಕಿರ್ತಕ್ಕಂಥದ್ದು. ಆಲ್ ರೈಟ್. ಬೆಂಗಳೂರು ದಕ್ಷಿಣ ಏನಂತೀರಿ? ಬೆಂಗಳೂರು ದಕ್ಷಿಣ ರಾಜ್ಯದ ಪ್ರತಿಷ್ಠಿತ ಸೊಫಿಸ್ಟಿಕೇಟೆಡ್ ಕ್ಷೇತ್ರ ಬೆಂಗಳೂರು ಅಂದ್ರೆ ಇಲ್ಲಿನ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಭರ್ಜರಿ ಅಂತರಿಂದ ಗೆದ್ದು ಬೀಗಿದ್ದಾರೆ. ಪ್ರಬಲ ಪೈಪೋಟಿ ಹೊರತಾಗಿ ಸೌಮ್ಯ ರೆಡ್ಡಿ ಕಾಂಗ್ರೆಸ್ ಅವಲಂಬಿಸಿದರೆ. ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಪುತ್ರಿನ ಗೆಲ್ಲಿಸಿಕೊಳ್ಳಲು ವಿಫಲರಾಗಿದ್ದಾರೆ ಕೂಡ. 99ರಿಂದ ಬಿಜೆಪಿ ಸೋತ ಇಲ್ಲ ಅನ್ನೋದು ಕೂಡ ಗಮನಾರ್ಹ. ಮತ್ತು ಇಲ್ಲಿ 53.17% ಮತದಾನ ಆಗಿತ್ತು. 12,45,168 ಮತಗಳು ಚಲಾವಣೆ ಆಗಿದ್ದು ಸರ್. ಇದು ಒಂದು ರೀತಿಯಲ್ಲಿ ನಿರೀಕ್ಷೆ ಇದ್ದಂಥ ಕ್ಷೇತ್ರ. ಇಬ್ಬರಿಗೂ ನ್ಯೂಸ್ ಓದೋದನ್ನ ನಾನು ಕಲಿಸ್ಕೊಡ್ಲೇಬೇಕು. ನಿಮ್ಮಿಬ್ಬರಿಗೂ ಹೇಳ್ತೀನಿ, ನಾಳೆಯಿಂದ ಬಾಯಿ ಮುಚ್ಕೊಂಡು ಕ್ಲಾಸಿಗೆ ಬನ್ನಿ ನನ್ನ ಹತ್ರ ಇಬ್ಬರೂ. ಹೇಳಿ. ಒಂದು ಹಂತದಲ್ಲಿ ನಿರೀಕ್ಷೆ ಇತ್ತು ಸರ್. ಭಾಳ ಜನ ಅನ್ಕೋತಾ ಇದ್ದಿದ್ದು ಬೆಂಗಳೂರು ಸೌತಲ್ಲಿ ಏನಾಗುತ್ತೆ ಈ ಸರಿ, ತಂದೆ ಭಾಳ ಕಷ್ಟಪಡ್ತಿದ್ದಾರೆ, ಗೆಲ್ಲಿಸ್ಬೋದೇನೋ ಅಂತ. ಕೆಲವು ತಂದೆಯರು ಕಷ್ಟಪಟ್ಟಾಗ ಗೆಲ್ಲಿಸಿದ್ದಾರೆ, ಕೆಲವರು ತಂದೆಯರಿಗೆ ಅವಕಾಶ ಸಿಕ್ಕಿಲ್ಲ. ಕೆಲವು ಕಡೆ ತಂದೆಯರೇ ಗೆದ್ದು ಬಿಟ್ಟಿದ್ದಾರೆ, ಅದು ಪ್ರಶ್ನೆ ಬೇರೆ. ಇಟ್ಸ್ ಲೈಕ್ ಈ ಕುಮಾರಸ್ವಾಮಿ ಇದ್ದಂಗೆ ನಿಖಿಲ್ ವಿಚಾರಕ್ಕೆ ಬಂದರೆ ಕೆಲವು ಕಡೆ ಸೋತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಏನೋ ಹೇಳಿ. ಸೆಂಟ್ರಲ್ ಸರ್, ಬೆಂಗಳೂರು ಸೆಂಟ್ರಲ್ ಬಿಜೆಪಿ ಅವರು ಈ ಬಾರಿ ಮತ್ತೆ ಉಳಿಸ್ಕೊಂಡಿದ್ದಾರೆ. ಆದ್ರೆ ತಿಣಕಾಡಿ ಗೆದ್ದಂತೆ ಕಾಣಿಸ್ತಾ ಇದೆ ಸರ್. ಯಾಕಂದ್ರೆ ಸೆಂಟ್ರಲ್ ಅಲ್ಲ, ಸೌತ್ ಹೇಳಪ್ಪ. ಸೌತ್ ಅಲ್ಲಿ ಸರ್ ಅದು ಬಿಜೆಪಿ ಅವರ ನಿರೀಕ್ಷೆ ಇದ್ದಂಥದ್ದು. ಕಾಂಗ್ರೆಸ್ ತಕ್ಕ ಮಟ್ಟಿಗೆ ಕ್ಯಾಂಡಿಡೇಟ್ ಇಲ್ಲದ ಕಾರಣಕ್ಕೆ ಅನಿವಾರ್ಯವಾಗಿ ಸೌಮ್ಯ ರೆಡ್ಡಿ ಅವ್ರನ್ನ ಅಲ್ಲಿ ನಿಲ್ಲಿಸಿ, ಅಂದ್ರೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ, ಗೆಲ್ತೀವಿ ಅನ್ನುವಂತ ಮಾತನ್ನ ರಾಮಲಿಂಗಾರೆಡ್ಡಿ ಅವರು ಕಾನ್ಫಿಡೆಂಟ್ ಆಗಿ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾ ಇದ್ದು. ಎಷ್ಟು ಹೆಣ್ಮಕ್ಳು ಕೊಟ್ಟಿದೀವಿ ನೋಡಿ, 6 ಹೆಣ್ಮಕ್ಳಿಗೆ ಕೊಟ್ಟಿದೀವಿ. ಅದರಲ್ಲಿ ಇದು ಒಂದು. ಈಗ ಬಂದಿದ್ದು ಎಷ್ಟು ಹೆಣ್ಮಕ್ಳು? 2. ಒಂದು ಚಿಕ್ಕೋಡಿ, ಒಂದು ಪ್ರಭಾ ಮಲ್ಲಿಕಾರ್ಜುನ ದಾವಣಗೆರೆ ಹೆಣ್ಮಕ್ಳು ಬಂತು. ನಾನು ಎಲ್ಲದಕ್ಕೂ ಕೊಟ್ಟಿದ್ದೀವಿ ನೋಡಿ ಅಂತಿದ್ರು. ಇಲ್ಲ, ಮುಸ್ಲಿಮು ಕೊಟ್ಟಿದ್ದೀವಿ ಅಂತಿದ್ರು, ಅದು ಸೋತಿದೆ. ಎಸ್. ಇನ್ನು ಬೆಂಗಳೂರು ಸೆಂಟ್ರಲ್ಗೆ ಬಂದ್ರೆ ಸರ್, ಸೆಂಟ್ರಲ್ ಅಲ್ಲಿ ಈ ಬಾರಿ ಅಂದ್ರೆ PC ಮೋಹನ್ ಅವರು ಗೆದ್ದಿದ್ರು ಕೂಡ ಸಾಕಷ್ಟು ಕಷ್ಟಪಟ್ಟಿದೆ. ಅಂದ್ರೆ ಒಂದು ಹಂತದಲ್ಲಿ ಕಾಂಗ್ರೆಸ್ ಗೆದ್ದಾಯ್ತು ಅನ್ನೋ ಸಂಭ್ರಮಾಚರಣೆ ಕೂಡ ಮಾಡಿದ್ರು. ಸಂಭ್ರಮಾಚರಣೆ ಮಾಡಿದ್ಮೇಲೆ ಮಾದೇವಪುರ ಕ್ಷೇತ್ರ ಬರ್ಲಿಕ್ಕೆ ಶುರು ಆಯ್ತು. ಆವಾಗ ಸಡನ್ ಆಗಿ ಲೀಡ್ ಕಡಿಮೆ ಆಗಿ ಸೋತು 1,12,000 ಒಟ್ಟೇನೋ ಬಂತಂತೆ. ನನ್ನ ಪ್ರಕಾರ ಹಾಗಾದ್ರೆ 2 ಆಗಿರುತ್ತೆ. ಒಂದು ಲಾರ್ಜ್ಲಿ ಮೋದಿಗಿರಬಹುದಾದ ಅಥವಾ BJPಗಿರಬಹುದಾದ ಲಾಯಲ್ಟಿ ಆ ಕ್ಷೇತ್ರದಲ್ಲಿ. ಇದು ಲೋಕಲ್ MLA ವರ್ಕ್ ಮಾಡಿರ್ಬೇಕು ಸ್ವಲ್ಪ. ಜೊತೆಗೆ ಉತ್ತರ ಭಾರತೀಯರು ಜಾಸ್ತಿ ಇದ್ದಾರೆ ಆ ಭಾಗದಲ್ಲಿ ಎನ್ನುವಂಥದ್ದು. ಲೋಕಲ್ MLA ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿರ್ಬೇಕು. ಕಾಂಬಿನೇಷನ್ ಅಲ್ಲಿ ಗೆದ್ದಿರ್ತಾರೆ. ಲಕ್ಕಿ ಫೆಲೋ PC ಮೋಹನ್ ನನ್ನ ಪ್ರಕಾರ. ಮತ್ತೆ ಕಳೆದ 2 ಬಾರಿ ಹೋಲಿಸಿದ್ರೆ ಸ್ವಲ್ಪ ಮಾರ್ಜಿನ್ ಕಡಿಮೆ ಕಾಣಿಸ್ತದೆ ಈ ಬಾರಿ. ಹೋಗ್ಬಿಡ್ಬೇಕಾಗಿತ್ತಲ್ಲ, ಗೆದ್ದಿದ್ದೇ ಜಾಸ್ತಿ ಅಲ್ವಾ. ನಾರ್ತಿಗೆ ಹೋಗೋಣ ಸರ್. ಬಟ್ ಕ್ಯಾಂಡಿಡೇಟ್ ನನಗೆ ಚುನಾವಣೆ ಆದ ತಕ್ಷಣ ಹೇಳಿದ್ದು 30,000-40,000 ಗೆಲ್ತೀನಿ ಅಂತಾನೆ. ಅವ್ರಿಗೆ ಲೆಕ್ಕ ಗೊತ್ತಿತ್ತು. ಅವ್ರು ಹೇಳಿದ್ರು ಅದಕ್ಕಿಂತ ಜಾಸ್ತಿ ಸಾಧ್ಯನೇ ಇಲ್ಲ, ನಾನು ಅದರೊಳಗಡೆನೆ ಇರ್ತೀನಿ, ಗೆಲ್ತೀನಿ ಅಂತ. ಎಸ್. ಇನ್ನು ನಾರ್ತ್ ಅಲ್ಲಿ ಸರ್ ಶೋಭಾ ಕರಂದ್ಲಾಜೆ ಅವರು ಗೆದ್ದಿದ್ದಾರೆ. ಬಟ್ ಪ್ರೊಫೆಸರ್ ರಾಜೀವ್ ಗೌಡ ಅವರು ಸೋಲು ಅನುಭವಿಸಿದ್ದಾರೆ. ಅಲ್ಲಿ ಶಾಸಕರಾದಂಥ ST ಸೋಮಶೇಖರ್ ಅಂತೂ ಸಿಕ್ಕಾಪಟ್ಟೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಜೊತೆ ಓಡಾಡಿದ್ರು ಕೂಡ ಯಾವ ಪ್ರಯೋಜನನೂ ಆಗಿಲ್ಲ. 2,59,000 ಮಾರ್ಜಿನ್ ಅಲ್ಲಿ ಗೆದ್ದಿದ್ದಾರೆ.
ಅಂದ್ರೆ ಶಾಸಕ ಸೋಮಶೇಖರ್ ಮೇಲೆ ಬೆಂಗಳೂರು ಉತ್ತರ ಡಿಸೈಡ್ ಆಗ್ತಿತ್ತು ಅಂತ ನಿಮ್ಗೆ ನಂಬಿಕೆ ಇತ್ತು ಅಂತಲ್ಲ ಸರ್, ಡಿ ಕೆ ಫಸ್ಟ್ ಆಫ್ ಶಿವಕುಮಾರ್ ಆಲ್ ನಿಮ್ಗೆ ನಂಬಿಕೆ ಇತ್ತ ಅದು? ನಂಬಿಕೆ ಅನ್ನೋದಕ್ಕಿಂತಲೂ ಕೂಡ ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ ಜೊತೆ ಓಡಾಡ್ತಾ ಇದ್ರಲ್ಲ ಸರ್. ಬನ್ನಿ ಬನ್ನಿ ಅಂದ್ಬಿಟ್ಟು ಒಂದು ಸ್ವಲ್ಪ ಇನ್ವೈಟ್ ಮಾಡೋದು ಜಾಸ್ತಿ ಆಗ್ತಾ ಇತ್ತು ಸರ್. ಅಲ್ಲಿ ಶಿವರಾಮ್ ಹೆಬ್ಬಾರನ್ ಮಾಡ್ತಾ ಇದ್ರು, ಇಲ್ಲಿ ಸೋಮಶೇಖರ್ ಅವ್ರನ್ನ ಜಾಸ್ತಿ ಒಂದ್ ರೀತಿಯಲ್ಲಿ ಮುದ್ದಾಡ್ತಾ ಇದ್ರು. ಇಲ್ಲಿ ಸೋಮಶೇಖರ್ ಮಾಡಿದ್ದಕ್ಕೆ 2.5 ಲಕ್ಷದಲ್ಲಿ ಸೋತ್ರು, ಅಲ್ಲಿ ಶಿವರಾಮ್ ಹೆಬ್ಬಾರ್ನ ಕರ್ಕೊಂಡು ಹೋಗಿದ್ದಕ್ಕೆ 3.25 ಲಕ್ಷ. ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ಇಟ್ ಗೋಸ್ ರಾಂಗ್. ಜನ ತುಂಬಾ ಯೋಚನೆ ಮಾಡಿ ನಾನು ಅದನ್ನೇ ಹೇಳ್ತಿರೋದು. ಈ ಥರದ ಇದೆಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸ್ ಅಲ್ಲ, ಇದೆಲ್ಲ ಪಾರ್ಲಿಮೆಂಟರಿ ಸೆಗ್ಮೆಂಟ್ಗಳು. ಹಾಗಾಗಿ ಒಬ್ಬರು ಇಬ್ಬರನ್ನ ಕರ್ಕೊಂಬಂದು ಮಾಡ್ಬಿಡ್ತೀವಿ ವ್ಯತ್ಯಾಸನ ಅನ್ನಕ್ಕಾಗಲ್ಲ. ಆ ಕಂಟ್ರೋಲ್ ಅವ್ರಿಗಿರಬೇಕು ಫಸ್ಟು. ಯಶವಂತಪುರದಲ್ಲಿ ಅಬ್ಸಲ್ಯೂಟ್ 100% ಕಂಟ್ರೋಲ್ ಅವ್ರಿಗಿರಬೇಕು. ಈ ಸರಿ ಸೋಮಶೇಖರೇ ಕಷ್ಟಪಟ್ಟಿದ್ರು ಅಸೆಂಬ್ಲಿ ಚುನಾವಣೆಯಲ್ಲಿ. ಹಿ ಹಿಮ್ಸೆಲ್ಫ್ ಸ್ಟ್ರಗಲ್ಡ್. ಸ್ವಲ್ಪ ಯಾಮಾರಿದ್ರೆ ಸೋತೆ ಹೋಗ್ಬಿಡ್ತಿತ್ತಲ್ಲಿ. ಬಟ್ ಆಕ್ಚುಲಿ ಆ ಮೇಡಮ್ಗೆ ಗೊತ್ತಿತ್ತು ಯಶವಂತಪುರದಲ್ಲಿ ಗೆದ್ದಿರುವಂತ ಅನುಭವ ಇತ್ತಲ್ಲ ಸರ್. ಎಕ್ಸಾಕ್ಟ್ಲಿ. ಮಂಗಳೂರು ಇನ್ನು ಬಿಜೆಪಿ ಭದ್ರಕೋಟೆ ಅಂತಾನೆ ಬಿಂಬಿತವಾಗಿರುವಂತಹ ದಕ್ಷಿಣ ಕನ್ನಡ. ಆದ್ರೆ ಇಲ್ಲಿ ಬಿಜೆಪಿಗೆ ಸುಲಭವಾಗಿ ಏನು ಗೆಲುವು ಸಿಗಲಿಲ್ಲ. ಬ್ರಿಜೇಶ್ ಚೌಟ ಅವರು ಗೆಲುವನ್ನ ಕಂಡರು. ಆದ್ರೆ 1,49,208 ಮತಗಳ ಅಂತರದಲ್ಲಿ ಗೆಲುವನ್ನ ಕಂಡದ್ದು ಪದ್ಮರಾಜ ರಾಮಯ್ಯ ಸೋಲನ್ನ ಕಂಡಿದ್ದಾರೆ. ಅಲ್ಲಿ ಇನ್ನೊಂದು 50,000 ಓಟ್ ಬರಬೇಕಾಗಿತ್ತು. ಬಿಕಾಸ್ ಕಟೀಲ್ 2 ಲಕ್ಷ 2.5 ಲಕ್ಷ 2.25 ಲಕ್ಷದಲ್ಲಿ ಗೆಲ್ತಾ ಇದ್ದಿದ್ದಂಥ ಜಾಗ ಅದು ಅಂತ. ಬಟ್ ಈ ಬಾರಿ ಭಾಳ ಟ್ಯಾಕ್ಟ್ಫುಲಿ ಕಾಂಗ್ರೆಸ್ನವರು ಅಲ್ಲಿ ಬಿಲ್ಲವ ಕಮ್ಯುನಿಟಿಯಿಂದ ತಂದವ್ರನ್ನ ಹಾಕಿದ್ರ ಪರಿಣಾಮವಾಗಿ ಮತ್ತು ಬಿಲ್ಲವರಲ್ಲಿ ಪ್ರತಿ ಸರಿ ನಾನು ಬಿಲ್ಲವಾಸ್ಗೆ ಸಿಗತ್ತೆ ನಮ್ಗೆ ಸಿಗಲ್ವೇನೋ ಅನ್ನೋ ಒಂದು ಫೀಲು ಬಂದಾಗ ಕಮ್ಯುನಿಟಿ ಓರಿಯೆಂಟೇಷನ್ಸಲ್ಲಿ ವೇರಿ ಆದಂಗಿದೆ ಅದು. ಅದು ದ ಸ್ಟ್ರೆಂತ್ ಆಫ್ ದ ಕ್ಯಾಡರ್ ಮತ್ತು ಪಾರ್ಟಿ ಏನಿದೆ ಅದು ಅವ್ರನ್ನ ಉಳಿಸ್ಬಿಟ್ಟಿದೆ ಅಲ್ಲಿ. ಎರಡನೇದು ಪೋಲರೈಸೇಷನ್ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಂ ಸೈಡಲ್ಲಿ. ಕಾರವಾರದಲ್ಲಿ ಭದ್ರಕೋಟೆ ಉತ್ತರ ಕನ್ನಡ ಉಳಿಸ್ಕೊಂಡಿದೆ. ವಿಶ್ವೇಶ್ವರ ಹೆಗ್ಡೆ ಟಿಕೆಟ್ ಕೊಡದೆ ಕಾಗೇರಿಯವ್ರಿಗೆ ಟಿಕೆಟ್ ಕೊಟ್ಟಾಗ ಅವ್ರು ಯಾರ ಕೈಗೂ ಸಿಕ್ಕಲೂ ಇಲ್ಲ, ಒಂದಿನ ಬಂದು ಕ್ಯಾನ್ವಾಸೂ ಮಾಡಲಿಲ್ಲ, ಸಿಕ್ಕಲೂ ಇಲ್ಲ, ಕ್ಯಾನ್ವಾಸೂ ಮಾಡಲಿಲ್ಲ. ಅವರೇನು ಅಂದ್ಕೊಂಡ್ರು, ಬಹುಶಃ ನಾನು ಇಲ್ಲದಿದ್ದರೆ ಇವ್ರುಗಳಿಗೆಲ್ಲ ಕಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ರೇನೋ. ಹಾಗಿಲ್ಲ. ವಿಶ್ವೇಶ್ವರ ಹೆಗ್ಡೆ ಸ್ಟ್ರಾಂಗ್ ಕ್ಯಾಂಡಿಡೇಟೇ ಆಗಿದ್ದರು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಿ ವಾಸ್ ಎ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಬಟ್ ಅವ್ರಿಗೆ ಅವರೇ ವೈರಿ ಆದರಷ್ಟೇ. ಹಾಗಾಗಿ ಚೇಂಜ್ ಆಯಿತು. ಕಾಗೇರಿಗೆ ಏನಾಯಿತು, ಲುಕ್ ಎಟ್ ದ ಕ್ಷೇತ್ರದ ಪವರ್ ಏನಿರುತ್ತೆ ಅನ್ನೋಕ್ಕೆ ಮೋದಿ ಒಂದು ರೌಂಡ್ ಬಂದಿದ್ದರು ಅಲ್ಲಿಗೆ 3,37,000 ಓಟಲ್ಲಿ ಗೆದ್ದಿದ್ದಾರೆ. ವಿಚ್ ಈಸ್ ಅರೌಂಡ್ ಒಂದು 55,000 ಓಟ್ ಕಡಿಮೆ ಅಷ್ಟೇ. ವಿಶ್ವೇಶ್ವರ ಹೆಗಡೆ 4 ಲಕ್ಷದಲ್ಲಿ ಗೆದ್ದಿದ್ರು. ಅನಂತಕುಮಾರ್ ಹೆಗಡೆ ಒಂದು 35,000-40,000 ಓಟ್ ಕಡಿಮೆ. ಅದು ಅನಂತಕುಮಾರ್ ಹೆಗಡೆ 4,000 ಲಕ್ಷದಲ್ಲಿ ಗೆದ್ದಿದ್ರು. ಒಂದು 35,000-40,000 50,000 ಕಡಿಮೆ ಆಗಿದೆ ಅಷ್ಟು. ಬಟ್ ಸ್ಟಿಲ್ ದೇ ಹ್ಯಾವ್ ಮ್ಯಾನೇಜ್ಡ್ ಇಟ್. ಸೊ ದಿಸ್ ಈಸ್ ವೇರ್ ವಿ ಶುಡ್ ಥಿಂಕ್. ನಾನೇ ಅನಿವಾರ್ಯ ಅನ್ನೋ ಚಿಂತನೆಯನ್ನು ಬಿಡಬೇಕು. ಲೈಕ್ ಈಶ್ವರಪ್ಪ ಇನ್ ಶಿವಮೊಗ್ಗ. ನಾನು ಇಲ್ಲಿ ಸೋಮಶೇಖರ್, ನಾನು ಇಲ್ಲಿ ಬಿಟ್ಟೋಗ್ಬಿಟ್ರೆ ಇವ್ರನ್ನ ಮುಳುಗಿಸ್ಬಿಡ್ತೀನಿ ಅಂದರೆ ಆಗಲ್ಲ. ಹಂಗೆ ರೇರ್ಲಿ ಇಟ್ ಹ್ಯಾಪನ್ಸ್. ಎಸ್. ಸೊ ಇನ್ನು ಉಡುಪಿ ಚಿಕ್ಕಮಗಳೂರು ಆಕ್ಚುಲಿ ಇಲ್ಲಿ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತ ಹೇಳಿದ್ದಕ್ಕೇನೆ ಅವರು ಬಂದು ಇಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಬೆಂಗಳೂರಲ್ಲಿ. ಅವರು ಗೋ ಬ್ಯಾಕ್ ಆಗಿ ಇಲ್ಲಿ ಗೋ ಫ್ರಂಟ್ ಆದ್ರು. ಗೋ ಫ್ರಂಟ್ ಆದ್ರು. 2 ಕ್ಷೇತ್ರ ಉಳಿಸ್ಕೊಡ್ರಲ್ಲ ಸರ್. ಎರಡು ಉಳಿಸ್ಕೊಡ್ರು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆದ್ರು. ಜಯಪ್ರಕಾಶ್ ಹೆಗಡೆ ಸೋತರು. 2,59,000 ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ಕುತೂಹಲ ಇದ್ದದ್ದು ಯಾವುದಪ್ಪ? ಶಿವಮೊಗ್ಗ. 2 ಕಾರಣಕ್ಕೆ. 3. ನಂಬರ್ 1, ಯಡಿಯೂರಪ್ಪನವರು ಮಗ ಅಧ್ಯಕ್ಷ, ತಮ್ಮ ಕ್ಯಾಂಡಿಡೇಟು, ಅಪ್ಪ ಫಾರ್ಮರ್ ಚೀಫ್ ಮಿನಿಸ್ಟರು. ಗೆಲ್ತಾರೋ ಸೋಲ್ತಾರೋ? ಈಶ್ವರಪ್ಪನವರು ಸಡ್ಡು ಹೊಡೆದು ತೊಡೆತಟ್ಟಿ ನಿಂತಿದ್ದರು. ಏನು ಮಾಡಿಬಿಡ್ತಾರೋ? ಮಧು ಬಂಗಾರಪ್ಪ, ಶಿವರಾಜ್ ಕುಮಾರ್ ಅವರಿಬ್ಬರ ನೆರವಿನೊಂದಿಗೆ ಕಣಕ್ಕಿಳಿದಿದ್ದ ಗೀತಾ ಶಿವರಾಜ್ ಕುಮಾರ್ ಈ ಸರಿ ಮಕಾಡೆ ಎಲ್ಲರನ್ನೂ ಮಲಗಿಸ್ತಾರೆ. ಗ್ಯಾರಂಟಿ ಸೋಲಿಸ್ತಾರೆ ಅಂದರೆ ಲೆಕ್ಕಾಚಾರ. ಮಧು ಅವರ ಟಾಕ್ಸು ಅದೇ ಥರ ಇರ್ತಿತ್ತು. ಅವ್ರ ಟಾಕ್ಸು ಹಾಗೇ ಇತ್ತು. ಒಂದೊಂದು ಸರಿ ನನಗದು ಓವರ್ ಕೂಡ ಅನ್ನಿಸ್ತಾ ಇತ್ತು. ಒಂದೊಂದು ಸರಿ ನನಗೆ ಈ ಹ್ಯಾಡ್ ಇಸ್ ಸ್ಟೈಲ್ ಆಫ್ ಟಾಕಿಂಗ್. ಅವ್ರಿಗೊಂದು ಸ್ಟೈಲ್ ಇತ್ತು. ಬಟ್ ಮತ ಹಂಗೆ ನಡೆಯಲ್ಲ ಅನ್ನೋದು ತಿಳ್ಕೊಬೇಕು. 2,43,000 ಮತಗಳ ಅಂತರದಲ್ಲಿ ಈಗ ರಾಘವೇಂದ್ರ ಗೆದ್ದಿರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಈಶ್ವರಪ್ಪನವ್ರಿಗೆ ಜಸ್ಟ್ ಒಂದು ಎಷ್ಟೋ 26,000ನೋ 36,000ನೋ ಆ ಥರ ಎಷ್ಟೋ ಓಟ್ ಬಂದು ಠೇವಣಿ ಹೋಗಿದೆ. ಈಶ್ವರಪ್ಪನವ್ರಿಗೆ ನನಗೆ ಅರ್ಥನೇ ಆಗಲಿಲ್ಲ. ಅಷ್ಟು ವರ್ಷದ ದೀರ್ಘ ರಾಜಕಾರಣದಲ್ಲಿ ಹೇಗೆ ಅವ್ರು ಆ ಥರದ ತೀರ್ಮಾನಗಳಿಗೆ ಬರ್ತಾರೆ ಅಂತ. ಕ್ಯಾಡರ್ ಇಲ್ಲ, ಕಮ್ಯುನಿಟಿ ಸಪೋರ್ಟ್ ಇಲ್ಲ. 25 ದಿನದಲ್ಲಿ ಚುನಾವಣೆ ಮಾಡಬೇಕು. ಮಗನ ಭವಿಷ್ಯಕ್ಕೋಸ್ಕರ ಆ ರೀತಿಯ ತ್ಯಾಗಕ್ಕೆ ಬಂದು ತೀರ್ಮಾನಕ್ಕೆ ಬಂದು ಕೂತ್ಕೊಂಡ್ರು. ಮಗನ್ನೇ ಬೇರೆ ಏನಕ್ಕಾರ ಹಚ್ಕೋಬೇಕಾಗಿತ್ತು. ಇನ್ನೊಂದು ಸ್ಮಾರ್ಟ್ ಥಿಂಕಿಂಗ್ ಅಷ್ಟು ಲಾಂಗ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ಥರದ ಸೂಯಿಸೈಡಲ್ ಡಿಸಿಷನ್ಸ್ ಯಾಕೆ ತಗೋತಾರೆ ಅಂತ. ಕೆಲವೊಮ್ಮೆ ನಾವು ದೊಡ್ಡ ನಾಯಕರಾದಾಗ ನಾವೆಲ್ಲವನ್ನು ಮೀರಿ ಬೆಳೆದ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಬೆಳೆದಿರಲ್ಲ ಅನ್ನೋದನ್ನು ತಿಳ್ಕೋಬೇಕು.
ಸರ್ ಅಲ್ಲೊಂದು ವಿಶೇಷ ನೋಡಿ ಸರ್, ಅಂದ್ರೆ ಲಿಂಗಾಯತ ಮತ್ತೆ ಈಡಿಗ ಕಮ್ಯುನಿಟಿನ ಪೋಲರೈಸೇಷನ್ ಮೇಲೆ ಡಿವೈಡ್ ಮಾಡ್ಕೋತೀವಿ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಇತ್ತು ಸರ್. ಎಲ್ಲೋ ಒಂದು ಹಂತದಲ್ಲಿ ಈಗ ಯೂತ್ಸ್ ಇವ್ರ ಜೊತೆಗೆ ನಿಲ್ಲಿಲ್ಲ, ಅದು ಆ ಸಿಂಪ್ಟಮ್ಸ್ ಕಾಂಗ್ರೆಸ್ ಗೊತ್ತಾಗ್ಲಿಲ್ಲ ಸರ್. ಅವ್ರು ಬಿಜೆಪಿ ತೋರಿದ್ರು. ಈಡಿಗರ್ ಯೂತ್ ನಿಲ್ಲಿಲ್ವೋ, ಇನ್ನೊಬ್ಬರು ನಿಲ್ಲಿಲ್ವೋ, ಮತ್ತೊಬ್ಬರು ನಿಲ್ಲಿಲ್ವೋ, ಲುಕ್ ಎಟ್ ದ ಮಾರ್ಜಿನ್ ಅಪ್ಪ. ಅವ್ರ ಜಾತಿ ಲೆಕ್ಕಾಚಾರ ಅವ್ರಿಗೆ ಅಲ್ಲ, ಅಂದ್ರೆ ಬೇರೆ ತರಕ್ಕೂ ಕೂಡ ಎಲ್ಲ ಪೋಲರೈಸ್ ಆಗ್ಬಿಡುತ್ತೆ. ಅದರ ಕಮ್ಯುನಿಟಿ 2,43,000 ಅಂದ್ರೆ ಜೋಕ್ ಅದು ಮಾರ್ಜಿನ್. ಎಸ್ ತುಮಕೂರಿನಲ್ಲಿ ಮತ್ತೊಮ್ಮೆ ಬಿಜೆಪಿ ಗೆದ್ದಿದೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 2 ಕಡೆ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಮಾಜಿ ಮಂತ್ರಿ ಸೋಮಣ್ಣ ಅವರು ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಇದೊಂದು ಅರ್ಥದಲ್ಲಿ ರಾಜಕೀಯ ಮರುಜನ್ಮವನ್ನ ಪಡ್ಕೊಂಡಂತೆ ಅರ್ಥ. ಕಡೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಜಿಗಿದು ಟಿಕೆಟ್ ಅನ್ನ ಪಡ್ಕೊಂಡಂತಹ ಮುದ್ದಹನುಮೇಗೌಡ ಅವರು ಸೋಲನ್ನ ಕಂಡಿದ್ದಾರೆ. 1 ಲಕ್ಷ ಅಂತ ಬಹಳ ಜನ ಅನ್ಕೊಳ್ಳಿಲ್ಲ. ಅದರಲ್ಲೂ ಮಾಧುಸ್ವಾಮಿ ಮಾಡಿದ್ದಿದ್ದು ಕೆಲವರೆಲ್ಲ ಗೋ ಬ್ಯಾಕ್ ಸೋಮಣ್ಣ. ಈ ಸರಿ ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇದೆ. ಯಾರು ಬೇಡ ಅನ್ಸಿದ್ರೆ ಗೋ ಬ್ಯಾಕ್ ಅಷ್ಟೇ, ಸಿಂಪಲ್ ಆಗಿ. ಈಗ ಸಿದ್ದರಾಮಯ್ಯನವರು ಚಿತ್ರದುರ್ಗದಲ್ಲಿ ಹೇಳಿದ್ರು, ಕಾರಜೋಳ ಬಂದ್ರೆ ಗೋ ಬ್ಯಾಕ್ ಅಂತ ಹೇಳ್ಬಿಡಿ ಅವ್ರಿಗೆ ಅಂದಿದ್ರು. ಏನ್ ಗೋ ಬ್ಯಾಕು? ವೆಲ್ಕಮ್. ಯಾರು ಗೋ ಬ್ಯಾಕ್ ಆಯ್ತಲ್ಲಿ? ವೆಲ್ಕಮ್ ಬಂದ್ರು. ಇದೊಂದು ಗೋ ಬ್ಯಾಕ್ ಶೋಕಿ ಆಗಿತ್ತು ಈ ಸರಿ. ಕಂಡ್ಕೊಂಡವನೆಲ್ಲ ಗೋ ಬ್ಯಾಕ್ ಅನ್ನೋದು. ಎರಡೂ ಪಕ್ಷದಲ್ಲಿ ನಾನು ಹೇಳ್ತಿರೋದು. ಚಿಕ್ಕಮಗಳೂರಿಂದ ಶುರು ಕಂಡ್ಕೊಂಡವ್ರೆಲ್ಲ ಗೋ ಬ್ಯಾಕ್ ಗೋ ಬ್ಯಾಕ್. ಬಟ್ ಈ ಒಕ್ಕಲಿಗ ಪ್ಯಾಟರ್ನ್ ಈ ಹಳೆ ಮೈಸೂರು ಭಾಗದ ಈ ಕ್ಷೇತ್ರಗಳೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಆಗಿದೆ ಅನ್ಸುತ್ತೆ. ಡೌಟೇ ಇಲ್ಲ. ಅದರ ಪರಿಣಾಮನೇ ಸೋಮಣ್ಣ ಗೆದ್ದಿರೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಚಿಕ್ಕಬಳ್ಳಾಪುರ ಇನ್ನೊಂದು ವಿಚಿತ್ರವಾದ ಕ್ಷೇತ್ರ. ಇದು ಟಿಕೆಟ್ ಗಲಾಟೆ ನಡೆದಿದ್ದು. ವಿಶ್ವನಾಥ್ ಇನ್ನೇನು ಮುಗಿಸೇ ಬಿಡ್ತೀನಿ ಪಕ್ಷ ಅಂದರೆ. ಆದರೆ ವಿಶ್ವನಾಥ್ ಈಶ್ವರಪ್ಪನವರಷ್ಟು ಲೈನ್ ಕ್ರಾಸ್ ಮಾಡಲಿಲ್ಲ. ಆ ಲೈನ್ ಹತ್ರ ಬಂದಾಗ ಬೇಡ ಇದು ಅಂತ ರಿವರ್ಸ್ ಬಂದ್ಬಿಟ್ರು. ಆ ಸೈಡಿಂದ ಈ ಕಡೆಗೆ ಸ್ಮಾರ್ಟಾಗಿ ಉಳ್ಕೊಂಡ್ಬಿಟ್ರು ಅವ್ರು. ಕರೆಕ್ಟಾಗಿ ಕ್ರಾಸ್ ಆಗಿದ್ದಿದ್ರೆ ಅವ್ರಿಗೂ ಅದೇ ಆಗ್ತಿತ್ತು. ದಟ್ ಇಸ್ ಹೌ ದಿ ಸಿಚುಯೇಷನ್ ಈಸ್. ಸ್ಟಿಲ್ ಸುಧಾಕರ್ ಹೆಂಗೋ ಅಡ್ಜಸ್ಟ್ ಮಾಡಿ ಅವರು ಟಿಕೆಟನ್ನು ತಗೊಂಡು ಹೆಂಗೋ ನಿಂತರು. ಅಡ್ಜಸ್ಟ್ಮೆಂಟ್ ಆಯಿತು. 1,63,000 ಮತಗಳಲ್ಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಒಂದು ಶಾಸಕ ಸ್ಥಾನ ನಷ್ಟ ಆಗೋ ಸಾಧ್ಯತೆ ಇದೆ ಸರ್. ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಯಾಕೆ ಕೊಡ್ತಾರೆ? ಎಕ್ಸ್ಟ್ರಾ ತಗೊಂಡ್ರು ರಾಜೀನಾಮೆ. ಆಗಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ವೋಟ್ ಲೀಡ್ ತಗೊಂಡ್ರೆ ಸಾಕು ಸುಧಾಕರ್, ನಾನು ರಾಜೀನಾಮೆ ಕೊಡ್ತೀನಿ ಶಾಸಕ ಸ್ಥಾನಕ್ಕೆ ಅಂತ ಹೇಳಿದ್ದಾರೆ. ಹಾಗೆ ರಾಜೀನಾಮೆ ಕೊಡ್ಬೋದು ಸರ್. ಮಾಡ್ಬೇಕು, ನಾಳೆ ಕೊಡ್ಬೋದು ಸರ್. ಕಾಂಗ್ರೆಸ್ಗೆ ಒಂದು MLA ಕಡಿಮೆ ಹಂಗ ಸರ್. ಇವತ್ತು ಟ್ರೆಂಡಿಂಗ್ ಅಲ್ಲಿ ಇರೋದೇ ಪ್ರದೀಪ್ ಈಶ್ವರ್ ಅವರು. ಅವ್ರು ಹೆಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಯಾವಾಗಲೂ. ಇವತ್ತು ರಿಸೈನ್ ಮಾಡಿ ಅನ್ನೋದೇ ಒಂದು ದೊಡ್ಡ ಟ್ರೆಂಡಿಂಗ್ ಆಗಿದೆ. ಎಲ್ಲ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ನಿವೃತ್ತಿ ತಗೊಂಡ್ಬಿಡ್ತೀನಿ, ಸನ್ಯಾಸತ್ವ ತಗೊಂಡ್ಬಿಡ್ತೀನಿ, ನಾನಿನ್ ರಾಜಕೀಯಕ್ಕೆ ಬರೋದೇ ಇಲ್ಲ, ಬಿಟ್ಟು ಓಡೋಗ್ಬಿಡ್ತೀನಿ, ಡ್ಯಾಶ್ ಎಲ್ಲ. ಜಮೀರ್ ಅವ್ರು ಹೇಳಿದ್ರಲ್ಲ ಸರ್, ಯಡಿಯೂರಪ್ಪ ತಲೆ ಬೋಳಿಸ್ತೀನಿ, ಇವ್ರಿಗೆ ನಾನು ಮೀಸೆ ತೆಗಿತೀನಿ, ವಾಚ್ಮ್ಯಾನ್ ಆಗ್ತೀನಿ. ಜಮೀರ್ ಅವ್ರು ಯಡಿಯೂರಪ್ಪನವ್ರ ಮನೆ ಗೇಟ್ ಅದೇ ವಾಚ್ಮ್ಯಾನ್ ಆಗ್ತೀನಿ. ಇದೆಲ್ಲ ಚುನಾವಣಾ ಬಿಸಿನಲ್ಲಿ ಬರುವಂಥ ಹೇಳಿಕೆಗಳು. ಅದರೆಲ್ಲ ಗಂಭೀರವಾಗಿ ತಗೋಬಾರ್ದು. ಸ್ವಲ್ಪ ಪ್ರದೀಪ್ ಈಶ್ವರ್ಗೆ ಇನ್ನೊಂಚೂರು ಅನುಭವ ಬರಬೇಕು ಕೆಲವು ವಿಚಾರಗಳಲ್ಲಿ. ಬರುತ್ತೆ ಅವರೇ ಪೀರಿಯಡ್ ಆಫ್ ಟೈಮ್. ಇನ್ನು ಕೋಲಾರಕ್ಕೆ ಹೋಗೋಣ. ಕೋಲಾರದಲ್ಲಿ JDS ಪಾಲಾಗಿದೆ. ಅಲ್ಲಿ ಕಾಂಗ್ರೆಸ್ ಒಂಚೂರು ವಿರೋಧಗಳನ್ನ ಅವರ ಪಕ್ಷದಲ್ಲೇನೆ ಎದುರಿಸ್ಕೊಂಡ್ರು. ಹಾಗಾಗಿ ಕೊನೆಯದಾಗಿ ಗೌತಮ್ ಅವರಿಗೆ ಟಿಕೆಟ್ ಅನ್ನ ಕೊಟ್ರು. ಮಲ್ಲೇಶ್ ಬಾಬು ಅವರು 71,388 ಮತಗಳ ಅಂತರದಿಂದ ಗೆಲುವನ್ನು ವಿಪರೀತವಾಗಿ ಖುಷಿ ಕೊಡ್ತಾ ಇದ್ದಿದ್ದ ಕ್ಷೇತ್ರ. 70,000 ಓಟ್ ಇತ್ತು, 7,000 ಓಟಿಗೆ ಬಂದ್ಬಿಡ್ತು, 30,000 ಓಟ್ಗೆ ಹೋಗ್ಬಿಡ್ತು ಅಂತಿದ್ರು. ತುಂಬಾ ವೇರಿಯೇಷನ್ ಇದೆ ಸರ್. ಅದೇ ಬಹಳ ಎಂಜಾಯ್ ಮಾಡ್ತಾ ಕೂತಿದ್ರು. ಕೋಲಾರ ಎಗೈನ್ ವಾಟ್ ಇವರಿಬ್ಬರು ನನ್ನ ಸಹೋದ್ಯೋಗಿಗಳು ಸುಖೇಶ್ವರ ವಿಷಯ ಹೇಳ್ತಿದ್ದಂಗೆ, ಕಾಂಬಿನೇಷನ್ ಆಫ್ ಕಾಸ್ಟ್ ಹ್ಯಾಸ್ ವರ್ಕ್ಡ್ ಅಗೈನ್. ನಂಬರ್ 1, ಅಂಡರ್ ಕಟಿಂಗ್ ಆಫ್ ಕಾಂಗ್ರೆಸ್ ಗ್ರೂಪ್ಸ್. ನಂಬರ್ 2, ಪಕ್ಕಾ ಅಂಡರ್ ಕಟಿಂಗ್. ಪಾರ್ಟ್ಲಿ ಚಿಕ್ಕಬಳ್ಳಾಪುರ, ಪಾರ್ಟ್ಲಿ ಕೋಲಾರ, ಯಾರೋ ಕೆಲವರಿಂದ ವರ್ಕ್ ಆಗಿರಬೇಕು. ಕಾಂಗ್ರೆಸ್ ಎಡುವುದಂಗೆ ಕಾಣಿಸುತ್ತೆ ಸರ್ ಈ ವಿಚಾರದಲ್ಲಿ. ಅವರವರೇ ಗಲಾಟೆ ಮಾಡ್ಕೊಂಡೇನೆ ಎಡುವುದಂಗೆ ಕಾಣಿಸುತ್ತೆ. ಡೌಟೇ ಇಲ್ಲ. ಹೋದ್ ಸರಿನೂ ಅದೇ ಆಗಿದ್ದು, ಈ ಸರಿನೂ ಅದೇ ಆಗಿರುತ್ತೆ. ಈ ಸರಿ ಅಡಿಷನಲ್ ಕಾಂಬಿನೇಷನ್ ಏನು ಅಂತಂದ್ರೆ ಸ್ವಲ್ಪ ಗೌಡ್ರು ಒಟ್ಟು ಪುಷಪ್ ಆಗಿರುತ್ತೆ ಅಷ್ಟೇ. ಬೆಳಗಾವಿ, ಧಾರವಾಡ ನಂದಪ್ಪ ಸುದ್ದಿ. ಯಾಕಂದ್ರೆ ನಾನು ಅಲ್ಲಿ ಹೋಗಿದ್ನಲ್ಲ. ನಿರೀಕ್ಷೆಯಂತೆ ಧಾರವಾಡ, ನಿರೀಕ್ಷೆಯಂತೆ ಪ್ರಹ್ಲಾದ್ ಜೋಶಿ ಗೆದ್ದಿದ್ದಾರೆ. 97,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಸತತ 5ನೇ ಬಾರಿ ಸಂಸತ್ತನ್ನು ಗೆದ್ದರೆ. 4 ಬಾರಿ ಗೆದ್ದ 5ನೇ ಬಾರಿ ಸಂಸತ್ ಪ್ರವೇಶ ಮಾಡೋದಷ್ಟು ಸುಲಭ ಅಲ್ಲ ಇವತ್ತಿನ ಸ್ಪರ್ಧಾತ್ಮಕ ರಾಜಕಾರಣದಲ್ಲಿ, ಅದರಲ್ಲೂ ಜಾತಿ ಬೆಂಬಲ ಇಲ್ಲದಿದ್ದಂತಹ ಸಂದರ್ಭದಲ್ಲಿ. ಪ್ರಹ್ಲಾದ್ ಜೋಶಿ ಸಮ್ ಹಿ ಹ್ಯಾಸ್ ಮ್ಯಾನೇಜ್ಡ್ ಇಟ್. 97,000 ಗೆದ್ದಿದ್ದಾರೆ. ಅಷ್ಟೇ ಗೆದ್ದಿದ್ದಾರೆ.
ಇನ್ನೇನು ಹೇಳಕ್ಕಾಗುತ್ತೆ? ಅಲ್ಲ ಸರ್, ಅಲ್ಲಿ ಬೇರೆ ಬೇರೆ ಜಾತಿ ವಿಚಾರ ಇದನ್ನೆಲ್ಲ ತರಕ್ ನೋಡಿದ್ರು, ಒಂದ್ ಸ್ವಲ್ಪ ಗೊಂದಲ ಶುರು ಸ್ವಾಮೀಜಿಯವರು ಮಧ್ಯ ಮಾಡಿದ್ರು ಈ ರೀತಿ ಎಲ್ಲ. ಬಟ್ ಅದನ್ನ ಬಹಳ ಕೂಲ್ ಆಗಿ ಅಂತ ಅನ್ಸಲ್ವಾ ಸರ್? ಯಾಕೆಂದ್ರೆ ಇಲ್ಲ, ಅದನ್ನು ಕೂಲಾಗೆ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತು ಪ್ರಹ್ಲಾದ್ಗೆ ಬೇರೆ ಬೇರೆಯವರು ಎಲ್ಲ ಸಪೋರ್ಟನ್ನು ಕೊಟ್ಟಿದ್ದಾರೆ. ಒಂದು ಈಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಲ್ಲೇ ಉಳ್ಕೊಂಡಿದ್ದಿದ್ರೆ ಅದರ ಪರಿಣಾಮಗಳು ಬೇರೆ ಬೇರೆ ಏನೋ ಕಾಣಿಸ್ಕೊತಿತ್ತೇನೋ ಗೊತ್ತಿಲ್ಲ ನಮಗೆ. ಈ ಒಂಥರ ಎವ್ರಿಥಿಂಗ್ ವರ್ಕ್ಡ್ ಔಟ್. ಆ್ಯಂಡ್ ಈ ನೇಹಾ ಹೆಣ್ಣುಮಗಳದ್ದು ಏನಾಯಿತು, ದ್ಯಾಟ್ ಈಸ್ ಆಲ್ಸೋ ಪ್ರಾಬಬ್ಲಿ ಒಂದು ಲೆವೆಲ್ ಆಫ್ ಕನ್ಸಾಲಿಡೇಷನ್ ಕೊಟ್ಟಿರಬೇಕು. ಲಿಂಗಾಯತ್ ಹಾಂ, ಒಂದು ಲೆವೆಲ್, ಫುಲ್ ಅಲ್ಲ ನಾನು ಹೇಳ್ತಿರೋದು. ಅದಿಲ್ಲದೆ ಇದ್ರೆ ಅವ್ರು ಸೋತೋಗ್ತಿದ್ರು ಅಂತ ನಾನು ಹೇಳ್ತಿಲ್ಲ. ಒಂದು ಲೆವೆಲ್ ಆಫ್ ಕನ್ಸಾಲಿಡೇಷನ್ ಕೊಟ್ಟಿರಬೇಕು. ಸ್ವಾಮೀಜಿಯವರ ವಿಚಾರದಲ್ಲಿ ಆದಂಥ ಆತಂಕವನ್ನು ಅದೆಲ್ಲೋ ಒಂಥರ ಫುಲ್ಫಿಲ್ ಪಾಸಿಬಲಿ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡಿದ್ದಾರೆ. ಎಸ್, ಬೆಳಗಾವಿಯನ್ನ ಬಿಜೆಪಿ ಉಳಿಸಿಕೊಂಡಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಮೃಣಾಲ್ ಹೆಬ್ಬಾಳ್ಕರ್ ಸೋತಿದ್ದಾರೆ. ಗೆಲುವಿನ ಅಂತರ 1,68,987. ಶೆಟ್ಟರ್ ಅಲ್ಲಿಗೆ ಹೋಗೋದ್ರ ಬಗ್ಗೆನೇ ಪಾಪ ಅವರು ದೊಡ್ಡ ಆಸಕ್ತಿ ಏನಿರಲಿಲ್ಲ ಅವ್ರಿಗೆ. ಒಂದು ರೀತಿ ಹೋಗಲೇಬೇಕಾದ ಸನ್ನಿವೇಶ ಅವ್ರಿಗೆ ನಿರ್ಮಾಣ ಆಯಿತು. ಮತ್ತೆ ಹೋದಾಗ ಭಾಳ ಭಯ ಇತ್ತು. ಕಾರಣ ಸುರೇಶ್ ಅಂಗಡಿಯವ್ರು ಸತ್ತ ಮೇಲೆ ಮಂಗಳಾಂಗಡಿಯವ್ರಿಗೆ ಹೋದಾಗ್ಲೂ ಅವರೇ ನಿಂತ್ಕೊಂಡು ಚುನಾವಣೆ ನಡೆಸಿದ್ದರೂ ಬಹಳ ಕಡಿಮೆ ಮಾರ್ಜಿನಲ್ಲಿ ಬಂದು ಗೆಲ್ಲಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಇವತ್ತು ಬೆಳಗಾವಿಯ ರಾಜಕಾರಣ ವಿಪರೀತವಾಗಿ ಕಲುಷಿತಗೊಂಡಿರೋ ಹಿನ್ನೆಲೆಯಲ್ಲಿ ನನಗೇನಾಗುತ್ತೋ ಹೊರಗಡೆಯವನು ಗೋ ಬ್ಯಾಕ್, ಮತ್ತೆ ಅದು ಗೋ ಬ್ಯಾಕೆ ಎಲ್ಲ ಮಾಡಿದ್ರು. ಆದರೆ ಐ ಥಿಂಕ್ ಶೆಟ್ಟರ್ ಹಸ್ ವೆರಿ ಸ್ಮಾರ್ಟ್ಲಿ ಕಂಡಕ್ಟೆಡ್ ದಿಸ್ ಎಲೆಕ್ಷನ್. ನಾನು ಈ ಕ್ರೆಡಿಟ್ ಅವ್ರು ಕೊಡಲೇಬೇಕು ಅನ್ಸುತ್ತೆ. ಬಿಕಾಸ್ ತುಂಬ ಕ್ಷೇತ್ರಗಳನ್ನು ನೋಡಿದ್ರೆ ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್ ಎಲೆಕ್ಷನ್ ಮಾಡ್ದಂಗಿದೆ. ಬೋತ್ ಇನ್ ಟರ್ಮ್ಸ್ ಆಫ್ ಇಂಟರ್ನಲ್ ವರ್ಕಿಂಗ್ ಆಸ್ ವೆಲ್ ಆಸ್ ಪಬ್ಲಿಕ್ ಮ್ಯಾನೇಜ್ ಮಾಡೋದ್ರಲ್ಲಿ ಎರಡರಲ್ಲೂ ತುಂಬ ಸ್ಮಾರ್ಟ್ ವರ್ಕ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅದರ ಪರಿಣಾಮ ಬಹಳ ಸುಲಭ 168 ಕೊಟ್ಟೋಗಿದೆ. ಹೌದು, ಅದು ಹಾಗಾಗಿ ನನ್ನ ಪ್ರಕಾರ ಶೆಟ್ಟರ್ಸ್ ಇಸ್ ಎ ಗುಡ್ ವಿಕ್ಟ್ರಿ. ಎಸ್ ಸರ್, ಇಲ್ಲಿ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪುತ್ರನೇ ನಿಂತಿದ್ರು ಕೂಡ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಎಲ್ಲ ಒಂದ್ ಕಡೆ ಹಿನ್ನಡೆ, ದೊಡ್ಡ ಮಟ್ಟದಲ್ಲಿ ಒಂದು 40,000 45,000 ಈ ತರ ಲೀಡ್ ನ ಬಿಜೆಪಿ ತಗೊಂಡಿದೆ. ಆಕ್ಚುಲಿ ರವಿ, ಸತೀಶ್ ಜಾರಕಿಹೊಳಿ ಅವರು ಲಾಸ್ಟ್ ಟೈಮ್ ನಿಂತ ಟೈಮಲ್ಲಿ ಮಾರ್ಜಿನ್ ತುಂಬಾ ಕಡಿಮೆ ಇತ್ತು. ಲಾಸ್ಟ್ ಟೈಮ್ ಈ ಥರ ಅವ್ರವ್ರದ್ದೇ ಕ್ಷೇತ್ರಗಳಲ್ಲಿ ಹಿನ್ನಡೆಗಳಾಗೋದು ಇದೇನು ಹೊಸದಲ್ಲ. ದಿಸ್ ಇಸ್ ನಾಟ್ ನ್ಯೂ. ತುಂಬ ಕಡೆ ಈ ಥರ ಆಗತ್ತೆ ಚುನಾವಣೆಯಲ್ಲಿ. ಹಾಗಾಗಿ ಅದಕ್ಕೆ ಕಾರಣಗಳು ಒಂದೇ ಇರಲಿಕ್ಕಿಲ್ಲ. ಒಂದು ಕೈಗೆ ಸಿಕ್ಕಲ್ಲ ಅವರು ಅಂತನೋ, ಅಥವಾ ಅಧಿಕಾರ ಬಂದ ಮೇಲೆ ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತನೋ, ಅಥವಾ ನಮ್ಮ ಕೆಲಸ ಆಗ್ತಿಲ್ಲ ಅಂತನೋ, ಅಥವಾ ಒಳ ರಾಜಕೀಯ ಒಳ ಜಾತಿಗಳ ವಿಚಾರದಲ್ಲಿ ಏನೋ ಅಡ್ಜಸ್ಟ್ಮೆಂಟು, ಅಥವಾ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಲಿ ಏನೋ ನಡೀತಾ ಇರೋದು ಈ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಪರಿಣಾಮ ಬೀರೋದು, ಈ ಥರ ಏನೇನೋ ಆಗಿರುತ್ತೆ. ಆದರೆ ಫಸ್ಟ್ ಟೈಮ್ ಅಲ್ಲ ಆ ಥರ. ಅವರ ಸ್ವಕ್ಷೇತ್ರದಲ್ಲೇ ಅವರಿಗೆ ಕಡಿಮೆ ಓಟ್ ಬರೋದು, ತುಂಬ ಲಾಸ್ ಮಾಡ್ಕೊಳ್ಳೋದು ಎಲ್ಲ ಫಸ್ಟ್ ಟೈಮ್ ಏನಲ್ಲ ಅದು.